ಇನ್ನು ಮುಂದಿನ ರಾಶಿ ಅಂತ ಹೇಳಿದ್ರೆ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಇಷ್ಟ ದಿನ ಕೇತು ರಾಶಿಯಲ್ಲೇ ಇದ್ದು ಅಥವಾ ಲಗ್ನದಲ್ಲೇ ಇದ್ದು ಸ್ವಲ್ಪ ಮಾನಸಿಕವಾಗಿ ಡಿಸ್ಟರ್ಬೆನ್ಸ್ನ ಕೊಟ್ಟಿರಬಹುದು. ಐಹಿಕ ಸುಖಗಳು ಅಂತ ಏನು ಹೇಳ್ತೀವಲ್ಲ, ಎಕ್ಸ್ಟರ್ನಲ್ ಹ್ಯಾಪಿನೆಸ್, ಅದನ್ನ ಕೊಡೋದಕ್ಕೆ ಕೇತು ಹೆಚ್ಚು ರೆಡಿ ಇರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಈ ವರ್ಷ ಕನ್ಯಾ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಕೌಟುಂಬಿಕವಾಗಿ, ಅದರಲ್ಲೂ ಈ ಗಂಡ ಹೆಂಡತಿಯ ನಡುವಿನ ಸಂಬಂಧದ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳನ್ನು ತೊಂದರೆಗಳನ್ನು ಕೊಟ್ಟಿರೋದಕ್ಕೆ ಚಾನ್ಸ್ ಇರುತ್ತೆ. ಮುಂದಿನ ವರ್ಷ 12ನೇ ಮನೆಯಲ್ಲೂ ಕೂಡ ಕೇತು ತುಂಬ ಪಾಸಿಟಿವ್ ರಿಸಲ್ಟ್ಸ್ನ ಕೊಡೋದಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳಲ್ಲ. ಬಟ್ ಎಗೈನ್ ನೀವು ಫಾರಿನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗೋದಕ್ಕೆ ಈ ವರ್ಷ ನೀವು ಟ್ರೈ ಮಾಡ್ಬೋದು. ಹಾಗೆ ನೀವೇನಾದರೂ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ನೀವೇನಾದರೂ ಯಾವುದಾದ್ರೂ ಅನುಷ್ಠಾನಗಳನ್ನು ಮಾಡ್ತಾ ಇದ್ರೆ, 12ನೇ ಮನೆಯಲ್ಲಿರುವಂತಹ ಕೇತು ನಿಮಗೆ ಆ ಅನುಷ್ಠಾನಕ್ಕೆ ಬೇಕಾದಂತಹ ಒಂದು ಸಪೋರ್ಟ್ನ ಕೊಡ್ತಾನೆ ಅಂತ ಹೇಳೋದಕ್ಕೆ ನಾನು ಇಲ್ಲಿ ಬಯಸ್ತೀನಿ. ಮತ್ತೆ ಶನಿನೂ ಕೂಡ 7ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಎಗೇನ್ ವಿವಾಹದ ವಿಚಾರದಲ್ಲಿ, ಒಂದು ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಈ ವರ್ಷ ಸ್ವಲ್ಪ ಮದುವೆ ಆಗಬೇಕು ಅಂತ ಇದ್ರೆ ಏಜ್ ಡಿಫ್ರೆನ್ಸ್ ಇರುವಂತ ಹುಡುಗ ಸಿಕ್ಕಿಬಿಡೋ ಚಾನ್ಸಸ್ ಇರುತ್ತೆ, ಅಥವಾ ಹುಡುಗಿ ಸಿಕ್ಕೋ ಚಾನ್ಸಸ್ ಇರುತ್ತೆ. ಅದ್ರ ಬಗ್ಗೆ ನಿಮ್ಮ ಗಮನ ಇರಲಿ. ಅದನ್ನ ನೋಡಿಕೊಂಡು ನೀವು ಇಫ್ ಇಟ್ ಇಸ್ ಕರೆಕ್ಟ್ ಫಾರ್ ಯು, ಅಂದ್ರೆ ನಿಮಗೆ ಪರ್ಫೆಕ್ಟ್ ಆಗಿದೆ ಈ ಮ್ಯಾಚ್ ಅಂತ ಅನ್ಸಿದ್ರೆ ಮಾತ್ರ ಮದುವೆಗೆ ಮುಂದುವರಿಯೋದು ಒಳ್ಳೆಯದು. ಯಾವುದೇ ಅವಸರದ ನಿರ್ಧಾರ ಸಿಂಹರಾಶಿಯವ್ರಿಗಾಗ್ಲಿ ಕನ್ಯಾ ರಾಶಿಯವರಾಗ್ಲಿ ಈ ವರ್ಷ ತಗೊಳ್ಳೋದು ಅಷ್ಟು ಸಮಂಜಸ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ.